ಕಾಲೆಂಜಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರತಿವರ್ಷ ಇಡೀ ಜನರು ಕಾಯುವ ಒಂದು ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಈ ವರ್ಷ ಜಾತ್ರೆಗೆ ಹೊಸದಾಗಿ ಒಂದು ಪ್ರಾಣಿಗಳ ಪ್ರದರ್ಶನ ಕೂಡ ಬಂದಿತ್ತು. ಜನರು ಗುಂಪು ಗುಂಪಾಗಿ ಬಂದು ಜೋರಾಗಿ ಕೂಗುತ್ತಾ ನಗುತ್ತಾ ಮೋಜು. ಪ್ರಾಣಿಗಳು ಇದ್ದವು, ಆನೆ, ಕುದುರೆ, ಒಂಟೆ. ಆದರೆ ಜನರ ಗಮನವನ್ನು ಸೆಳೆದದ್ದು ಒಂದು ಬಲವಾದ, ಭಯಂಕರ, ಚಿನ್ನದ ಬಣ್ಣದ ಸಿಂಹ. ಸಿಂಹವನ್ನು ಬಲವಾದ ಕಬ್ಬಿಣದ ಪಂಜರದಲ್ಲಿ ಇಟ್ಟುಕೊಂಡಿದ್ದರು. ಆದರೆ ಜಾತ್ರೆ ನಡೆಯುತ್ತಿದ್ದ ರಾತ್ರಿ ಹವಾಮಾನ ಬಿರುಗಾಳಿ ಬಂತು. ಗಾಳಿ ಬಲವಾಗಿ ಬೀಸಿದ ಕಾರಣ ಪಂಜರದ ಒಂದು ಬಾಗಿಲು ಸ್ವಲ್ಪ ಸಡಿಲವಾಯಿತು. ಯಾರಿಗೂ ತಿಳಿಯದೆ ಸಿಂಹ ಹೊರಗೆ ಜಾರಿ ಹೊರಹೋಯಿತು. ಬೆಳಿಗ್ಗೆ ಜಾತ್ರೆಗೆ ಬಂದ ಜನರು ಏಕಾಏಕಿ ಸಿಂಹ ಓಡಿ ಹೋಗಿದೆ ಎಂದು ಕಿರುಚತೊಡಗಿದರು. ಎಲ್ಲೆಡೆ ಗಾಬರಿ, ಓಡಾಟ, ಅಟ್ಟಹಾಸ. ಆದರೆ ಹಳ್ಳಿಯಲ್ಲಿ ಧೈರ್ಯವಾದ ಮೇಘನಾ ಎಂಬ ಹುಡುಗಿ ಇದ್ದಳು. ಅವಳು ಚಿಕ್ಕ ವಯಸ್ಸಿನವಳು, ಆದರೆ ತುಂಬಾ ಶಾಂತವಾಗಿರುವ ಜಾಣ್ಮೆಯಿದ್ದವಳು. ಸಿಂಹ ಗಬ್ಬಿನಲ್ಲಿ ಓಡುತ್ತಿರುವುದನ್ನು ನೋಡಿ ಎಲ್ಲರೂ ಅಡಗಿದಾಗ ಅವಳು ಮಾತ್ರ ಧೈರ್ಯವಾಗ. ಸಿಂಹ ಅವಳ ಮಾತು ಕೇಳಿದಂತೆ ನಿಂತಿತು. ನಿಧಾನವಾಗಿ ಹಿಂದೆ ಮುಂದು ನೋಡುತ್ತಾ ಮೇಲೆ ಮೇಘನಾಗೆ ಹತ್ತಿರ ಬಂತು. ಮೇಘನಾಳು ತನ್ನ ಹಾಳಾದ ಚೂರಿನಿಂದ ತೆಗೆದ ಜೋಳದ ದಿಂಡು ಸಿಂಹದ ಮುಂದೆ ಇಟ್ಟಳು. ಸಿಂಹ ಅದನ್ನು ವಾಸನೆ ಮಾಡಿ ತಿನ್ನತೊಡಗಿತು. ಅಷ್ಟರಲ್ಲಿ ಜಾತ್ರೆಯ ಮಾಲೀಕರು ಬಲವಾದ ಪಂಜರವನ್ನು ತಂದು ಸಿದ್ಧವಾಗಿ ನಿಂತಿದ್ದರು. ಮೇಘನಾಳು ಸಿಂಹವನ್ನು ಮೃದುವಾಗಿ, ಹಾಯಾಗಿ ಪಂಜರದೊಳಗೆ ಕರೆದುಕೊಂಡು ಹೋಗಿತು. ಜನರು ಎಲ್ಲರೂ ತಬ್ಬಿಬ್ಬಾದರು. ಯಾರು ಧೈರ್ಯದಿಂದ